ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಾಚಾರಿ. ಇವತ್ತು ಏನೆಲ್ಲಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಚಾರು ಹಾಗೆ ರಾಮಾಚಾರಿ ಇಬ್ಬರು ಕೂಡ ಮನೇಲಿರ್ತಾರೆ. ಚಾರು ಅಳ್ತಾ ಇರ್ತಾಳೆ, ಅಂದರೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಅದನ್ನ ನೋಡಿ ಜಾನಕಿ ಮತ್ತು ರಾಮಾಚಾರಿ ಗಾಬರಿ ಆಗ್ತಾರೆ. ಯಾಕಮ್ಮ ಕಣ್ಣೀರು ಹಾಕ್ತಿದ್ಯಾ ಅಂತ. ರಾಮಾಚಾರಿ ನೀನೇನಾದರೂ ಅಂದಿಯೇನೋ ಅದಕ್ಕೆ ಕಣ್ಣೀರು ಹಾಕ್ತಿದ್ದಾಳ ಅಂತ ಕೇಳ್ತಾರೆ. ಏನು ರೀ ಸುಮ್ಮನೆ ಕಣ್ಣೀರು ಹಾಕಿ ನನಗೆ ಬಯಸ್ತಿರಲ್ಲ, ಏನಾಯಿತು ಅಂದಾಗ ಇಲ್ಲಿ ಚಾರು ಎಲ್ಲನೂ ನೆನೆಸ್ಕೋತಾಳೆ. ನಾನು ಈ ಮನೆ ಸೊಸೆಯಾಗಿ ಬಂದೆ, ಮಗಳಾಗಿ ನಾನು ಮತ್ತೆ ಹೋದೆ, ಈಗ ಮತ್ತೆ ತಾಳಿ ಕಟ್ಟಿಸ್ಕೊಂಡು ಬಂದಿದ್ದೀನಿ. ನನಗೆ ತುಂಬ ಭಯ ಆಗೋಗಿತ್ತು ಅತ್ತೆಮ್ಮ. ದುಷ್ಟಶಕ್ತಿಗಳೆಲ್ಲ ನಮ್ಮ ಮದುವೆ ನಿಲ್ಸೋಕ್ಕೆ ಏನೇನೆಲ್ಲ ಮಾಡಿದ್ರು. ಎಲ್ಲ ಅಡೆತಡೆಗಳನ್ನು ದಾಟಿ ನಾವು ಮದುವೆ ಆಗಿ ಬಂದಿದ್ದು ಖುಷಿ ಇದೆ ನನಗೆ ತುಂಬ ಅಂತ ಏನೇನೋ ಕಷ್ಟಗಳೆಲ್ಲ ಆಗೋಯ್ತಲ್ಲ ಅಂತ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಅದಕ್ಕೆ ರಾಮಾಚಾರಿ ಸಮಾಧಾನ ಮಾಡ್ತಾನೆ. ಬಿಡ್ರಿ, ತುಂಬ ಧೈರ್ಯವಂತರು ಅಂದ್ಕೊಂಡಿದ್ದೆ, ನೀವು ನೋಡಿದ್ರೆ ಈ ಥರ ಹೇಳ್ತಿದ್ದೀರಾ, ಎಲ್ಲ ಸರಿ ಹೋಯ್ತಲ್ಲ ಬಿಡಿ, ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳ್ತಾನೆ. ಜಾನಕಿ ಅವರು ಅಷ್ಟೇ ಧೈರ್ಯ ತುಂಬ್ತಾರೆ. ಇನ್ನೊಂದು ಕಡೆ ಟೆರಸ್ ಮೇಲ್ಗಡೆ ಕೃಷ್ಣ ಮತ್ತು ವೈಶಾಖ ಇರ್ತಾರೆ. ಅಲ್ಲಿ ವೈಶಾಖ ಕೃಷ್ಣ ಅಂತ ಬಂದು ಕರೀತಾಳೆ. ಜೋರಾಗಿ ಗದರ್ತಾನೆ ಕೃಷ್ಣ. ಕೃಷ್ಣ, ನನ್ನನ್ನು ಪ್ರೀತಿಸೋರಿಗೆ ಮಾತ್ರ ನಾನು ಕೃಷ್ಣ, ನಿನಗೆಲ್ಲ ನಾನು ಕಿಲ್ಲರ್ ಕಿಟ್ಟಿನಿ ಅಂತ ಹೇಳ್ತಾನೆ. ವೈಶಾಖಗೆ ಚೆನ್ನಾಗಿ ಚಾರ್ಜ್ ತಗೋತಾನೆ ಎಲ್ಲನೂ. ಪೆದನ್ ಥರ ನಂಬುದ್ನಲ್ಲ ನಿಮ್ಮನ್ನು, ಆ ಕೃಷ್ಣ ಅಲ್ಲ ನಾನು ಇವಾಗ. ಅವತ್ತು ನಿಮ್ಮ ಪಾಪದ ಕೂಡ ತುಂಬಿರಲಿಲ್ಲ, ಇವತ್ತು ತುಂಬೋಗಿದೆ. ಅದಕ್ಕೆ ನಿಮಗೆ 3 ಆಪ್ಷನ್ ಕೊಡ್ತೀನಿ. ಇಲ್ಲೇ ಪಕ್ಕದಲ್ಲಿ ಬಾವಿದೆ, ಹೋಗಿ ಸತ್ತೋಗಿ, ಇಲ್ಲ ದೂರ ಎಲ್ಲಾದರೂ ಹೋಗಿ ಸತ್ತೋಗಿ, ಇಲ್ಲ ಎಲ್ಲರಿಗೂ ಸತ್ಯ ಹೇಳ್ಬಿಟ್ಟು ಆಮೇಲೆ ಸತ್ತೋಗಿ ಅಂತ ಎಲ್ಲ ಹೇಳ್ತಾನೆ. ನಿಮ್ಮ ನಾಟಕ ಎಲ್ಲ ನನ್ನ ಮುಂದೆ ನಡೆಯೋದಿಲ್ಲ ಮೊದಲಿನ ಥರ ಎಲ್ಲ. ನೀನು ನನ್ನ ತಮ್ಮನ ಥರ ಅಂತ ಹೇಳಕ್ಕೆ ಬರ್ತಾಳೆ. ಆಗ ಮತ್ತೆ ಹೆದರಿಸ್ತಾನೆ ಕಿಟ್ಟಿ. ನಿಮ್ಮ ನಾಟಕ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ. 3B ಥರ ಅಂದರೆ ಬಕೆಟ್ ಹಿಡಿಯೋದು, ಬಿಲ್ಡಪ್ ತೊಗೊಳ್ಳೋದು, ಬಿಟ್ಟು ಶೋಕಿ ಮಾಡೋದು, ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡೋ ಅಂಥವ್ರು ನೀವು ಅಂತೆಲ್ಲ ಚೆನ್ನಾಗಿ ಬೈತಾನೆ. ಇನ್ಮೇಲೆ ನನ್ನ ಆಟ ಶುರು, ನಮ್ಮನ್ನೇ ಹಾಳು ಮಾಡಬೇಕು ಅಂತ ಬಂದ್ರಿ ಅಲ್ವಾ, ನೋಡಿ ನಿಮ್ಮನ್ನ ಯಾವ ರೀತಿ ಆಟ ಆಡಿಸ್ತೀನಿ ಅಂತ. ನಿಮ್ಮ ಬಾಸ್ ಇದ್ದಾರಲ್ಲ ಮಾನ್ಯತಾ, ಅವ್ರಿಗೂ ಅಷ್ಟೇ ಅಂತೆಲ್ಲ ವಾರ್ನ್ ಮಾಡ್ತಾನೆ ಕಿಟ್ಟಿ. ಚೆನ್ನಾಗಿ ಉಗ್ಗಿಸ್ಕೋತಾ ಇರ್ತಾಳೆ ವೈಶಾಖ. ಹಾಗೆ ಅಯೋಧ್ಯೆಗೆ ಹೋಗಿರ್ತಾನಲ್ಲ ಕಿಟ್ಟಿ, ನೆಕ್ಸ್ಟು ಅಲ್ಲಿಂದ ಬಂದಾಗ ಎಲ್ಲರಿಗೂ ಒಂದೊಂದು ಗಿಫ್ಟನ್ನು ತಂದುಕೊಟ್ಟಿರ್ತಾನೆ. ಅಂದರೆ ಶ್ರುತಿಗೆ, ಅಜ್ಜಿಗೆ, ಅವ್ರ ಅಮ್ಮಂಗೆ, ರಾಮಾಚಾರಿಗೆ, ಕೋದಂಡ, ಹಾಗೆ ಅವ್ರ ಅಪ್ಪಂಗೆ ಎಲ್ಲರಿಗೂ ಒಂದೊಂದು ಗಿಫ್ಟ್ ತಂದುಕೊಡ್ತಾನೆ. ಮುರಾರಿಗೆ ಎಲ್ಲ, ಶ್ರುತಿಗೆ ಬ್ಯಾಗು, ಅಜ್ಜಿಗೆ ಹೇರ್ಫೋನ್ ಥರ ತಂದುಕೊಡ್ತಾನೆ. ರಾಮಾಚಾರಿ ಚಾರುಗೆ ಕೃಷ್ಣನ ಅಂದರೆ ಮುದ್ದು ಕೃಷ್ಣ ತೊಟ್ಲಿರೋಂಥದ್ದನ್ನು ಕೊಡ್ತಾನೆ. ಶ್ರುತಿಗೆ ಬ್ಯಾಗು, ಅಪ್ಪಂಗೆ ಒಂದು ಪುಸ್ತಕನ ತಂದುಕೊಡ್ತಾನೆ. ಕೋದಂಡಂಗೆ ಮಾತ್ರ ಒಂದು ಕಡ್ಡಿ ತಂದುಕೊಡ್ತಾನೆ. ಇದು ಬೆತ್ತ ಅಂತ ಹೇಳಿಬಿಟ್ಟು ಮುಂದೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ವೈಶಾಖ ಮುಖ ನೋಡಿಬಿಟ್ಟು ಹಾಗೆ ಟಾಂಗ್ ಕೊಡ್ತಾ ಕಡ್ಡಿ ತಂದುಕೊಡ್ತಾನೆ. ವೈಶಾಖಗೆ ಮಾತ್ರ ಇದು ನೋವಿನ ಎಣ್ಣೆ ಅಂದ್ಬಿಟ್ಟು ಒಂದು ಬಾಟ್ಲಲ್ಲಿ ಕೊಟ್ಟಿರ್ತಾನೆ. ನಿಮ್ಗೆ ಏನೇ ನೋವು ಬಂದರೂ ಥಟ್ಟಂತ ಮಾಯ ಆಗಿಬಿಡುತ್ತೆ, ಇದನ್ನು ಹಚ್ಚಿದ್ರೆ ಅಂತ ಫುಲ್ಲು ಉರ್ಸೋ ಥರನೇ ತಂದುಕೊಟ್ಟಿರ್ತಾನೆ. ಅದೇ ಟೈಮ್ಗೆ ಫೋನ್ ಬರುತ್ತೆ ಕೋದಂಡಾಗೆ, ಎಲ್ಲೋ ಹೋಗಬೇಕು ಪ್ರವಚನಕ್ಕೆ, ನೈಟ್ ಪೂರ್ತಿ ಇದೆ, ರಾಮಾಚಾರಿ ಹೋಗಬೇಕಿತ್ತು, ಆದರೆ ಮದುವೆ ಆಗಿದ್ದಾರೆ ಹೊಸದಾಗಿ, ಇಬ್ಬರು ಮನೇಲೇ ಇರಲಿ, ನಾನು ಹೋಗ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಕೋದಂಡ ಹೋಗ್ತಾನೆ. ಇನ್ನೊಂದು ಕಡೆ ಜೈಶಂಕರ್ ಕುಡಿತಾ ಕೂತಿರ್ತಾನೆ. ಅವ್ರ ತಂದೆ ಬಂದು, ನೀನೇನಪ್ಪ ಹೊರಗಡೆ ಎಲ್ಲ ಪಾರ್ಟಿ ಕೊಡ್ತಿದ್ದೆ ಮಾಡ್ತಿದ್ದೆ, ಈಗ ನೀನೇ ಮನೆಯಲ್ಲೇ ಕೂತ್ಕೊಂಡು ಕುಡಿತಾ ಇದೆಯಲ್ಲ, ಇದು ಸರಿನಾ ಅಂದ ಹೇಳಿದಾಗ, ಏನೋ ಸರಿ ಇಲ್ಲಪ್ಪ, ಏನೋ ಆಗ್ತಿದೆ, ಅದಕ್ಕೋಸ್ಕರ ಬೇಜಾರು ಅಂತ ಕುಡಿತಾ ಇರಬೇಕಾದ್ರೆ ಅಲ್ಲಿ ಮಾನ್ಯತಾ ಬರ್ತಾಳೆ. ಮಾನ್ಯತಾ ಬಂದ್ಬಿಟ್ಟು ಬೇಬಿ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಬೇಬಿ ಎಲ್ಲಿದ್ದಾಳೆ, ಚಾರು ಮದುವೆ ಆಗಿ ಗಂಡನ ಮನೆಗೆ ಹೋಗಾಯಿತು, ನೀನೇನು ಡ್ರಾಮಾ ಮಾಡ್ತಿದ್ಯಾ ಅಂತ ಜಯಶಂಕರ್ ಕೇಳ್ತಾರೆ. ಆ ರೂಮಲ್ಲಿ ಇನ್ನೊಂದು ಬಾಟಲ್ಲು ಸ್ಕಾಚ್ ಇಟ್ಟಿದೆ, ನೋಡ್ದ ಅಂತಾರೆ. ಅವಳು ನೋಡಿದ್ರೆ ಏನೇನೋ ಅಂದ್ಕೊಂಡು, ಈ ಮದುವೆ ಎಲ್ಲ ನಾನೇ ಪ್ಲ್ಯಾನ್ ಮಾಡಿ ಆ ಥರ ಮಾಡಿದ್ದು ಅಂತ ಹೇಳೋ ಥರ ಇದೆ ಜೈ ಅಂತ ಹೇಳ್ತಾರೆ. ಇವಳೇ ಇಂಡೈರೆಕ್ಟಾಗಿ ಸಿಕ್ಕಾಕೊಳ್ಳೋ ಥರ ಹೇಳಿಬಿಡ್ತಾಳೆ. ಸತ್ಯ ಹೇಳು, ನಿಂದೆ ಏನೋ ಕೈವಾಡ ಇದೆ ಎಲ್ಲದು ಅಂತ ನನಗನ್ನಿಸ್ತಿದೆ, ಈಗ ಸರಿಯಾಗಿ ಸತ್ಯ ಹೇಳು ಅಷ್ಟೇ ಅಂತ ಜಯಶಂಕರ್ ಪಟ್ಟಿಟ್ಕೋತಾರೆ. ಇನ್ನೊಂದು ಕಡೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ರೂಮಲ್ಲಿ ಇರ್ತಾರೆ. ಚಾರು ರೇಗಿಸ್ತಾ ಇರ್ತಾಳೆ ರಾಮಾಚಾರಿಗೆ, ಅಂದರೆ ಇವತ್ತು ನಮ್ಮಿಬ್ಬರದು ಫಸ್ಟ್ ನೈಟು, ಮೊದಲೆಲ್ಲ ಮದುವೆ ಆಗಿದ್ರೂ ಕೂಡ ನಾನೇ ಬಂದರೂ ಇದು ಮಾಡ್ತಿರ್ಲಿಲ್ಲ ನೀನು, ಇವತ್ತು ನಮ್ಮಿಬ್ಬರಿಗೂ ಫಸ್ಟ್ ನೈಟ್ ಮಾಡ್ತಾರೆ ಅಂತ ಫುಲ್ಲು ರೇಗಿಸ್ತಾ ಇರ್ತಾಳೆ ರಾಮಾಚಾರಿನ. ರೇಗಿಸ್ಕೊಂಡು ಹಾಗೆ ಮನೆಯೆಲ್ಲ ಓಡಾಡ್ತಾ ಇರ್ತಾರೆ. ಅದನ್ನು ನಾರಾಯಣಾಚಾರ್ಯ ಜಾನಕಿ ನೋಡ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ಆಮೇಲೆ ಹೇಳ್ತಾರೆ, ಮೊದಲು ಇವ್ರಿಗೆ ನಾವು ಅಂದರೆ ಸಂಸಾರ ಶುರು ಮಾಡೋ ಥರ ಮಾಡಬೇಕು, ಏನೇನೋ ಪ್ರಾಬ್ಲಮ್ ಆಗೋಯ್ತು, ಮುಂದೆ ಏನು ಕಾದಿದೆಯೋ ಏನೋ, ಮೊದಲು ಇದು ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.